ಇವತ್ತು ನಾವು ದೇವದುರ್ಗದಲ್ಲೇ ಇರುವಂತಹ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಈ ದೇವದುರ್ಗದೊಳಗೆ ಇರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಗುಡ್ಡದ ಮೇಲೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ಒಂದು ಕೋಟೆ ಹತ್ರ ಹೋಗಿದ್ದೀವಿ. ಅದ್ರ ಬಗ್ಗೆ, ಆ ಕೋಟೆ ಬಗ್ಗೆ ಸಾಕಷ್ಟು ಜನರಿಗೆ ಕೇಳಿದೆ, ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ. ತುಂಬ ಜನರು ಅದ್ರ ಬಗ್ಗೆ ಇಲ್ಲಪ್ಪ ಅಲ್ಲಿ ಏನೂ ಇಲ್ಲ ಅನ್ನೋ ಥರನೇ ಮಾತಾಡಿದ್ರು. ಗೊತ್ತಿಲ್ಲ, ಯಾಕೆ ಯಾರಿಗೂ ಗೊತ್ತಿಲ್ಲ ಅಂತ. ಇವತ್ತು ನಾವು ಅಂಥ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನೋಡ್ರಿ ಹೆಂಗಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ದೇವದುರ್ಗದ ಹಾಳಾಗಿರುವಂಥ ಒಂದು ಕೋಟೆ ಹತ್ರ ಇದ್ದೀವಿ. ಈ ಕೋಟೆಯ ಹಿಂದೆ ಇರುವಂಥ ಇತಿಹಾಸವನ್ನ ನೋಡ್ತಾ ಹೋದಾಗ ನಮಗೆ ಗೊತ್ತಾಗೋದು, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂತಹ ನಾಯಕರ ಆಳ್ವಿಕೆಯಲ್ಲಿ ದೇವದುರ್ಗ ಇತ್ತು. ಇಲ್ಲಿಯ ಒಬ್ಬ ಅಜ್ಜಿಯವರು ಈ ಜಾಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಿದ್ದಾರೆ. ಬನ್ನಿ. ಇಲ್ಲಿ ಆಗ್ಯಾದ ನೆಲಬೋರು, ಇಲ್ಲಿದ್ದ ಈ ಆಯ ದರ್ಬಾರ್ ನಡೀತಿದ್ರಂತ ನೆಲಬೋರ್ದ ಒಳಗಿಂದ ಒಳಗ್ಲಿದ್ದ ಕಿಲ್ಲಿದ್ದ ಒಳಗ ನೆಲಬೋರ ಅದ, ಅಲ್ಲಿದ್ದ ಇಲ್ಲಿ ನಡೀತಿದ್ರಂತ ತೊಟ್ಲಕ್ಕ. ನಾನು ನಿಮ್ಗೆ ಹೇಳಿದೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂತಹ ನಾಯಕರ ಆಳ್ವಿಕೆಯಲ್ಲಿ ದೇವದುರ್ಗ ಇತ್ತು ಅಂತ ಹೇಳಿ. ಯಾವಾಗ ವಿಜಯನಗರ ಪತನವಾಯಿತೋ ಅಲ್ಲಿಂದ ಇವರು ಮುಸ್ಲಿಂ ರಾಜರ ಅಧೀನಕ್ಕೆ ಬರ್ತಾರೆ. ದೊಡ್ಡ ದರ್ಬಾರ್ ಮತ್ತು ಸಣ್ಣ ದರ್ಬಾರ್ ಎನ್ನುವಂತ ಒಂದು ಕೋಟೆ ಇತ್ತಂತೆ. ಇಲ್ಲಿ ನೀವೇ ನೋಡ್ತಿದ್ದೀರಾ, ಇದಕ್ಕೆ ದೊಡ್ಡ ದರ್ಬಾರ್ ಅಂತಾರೆ. ಈ ಒಂದು ಕೋಟೆಯನ್ನ ರಾಮಪ್ಪ ನಾಯಕ ಅನ್ನುವಂಥವರು ಬಳಸಿದ್ರು ಅಂತ ಭಾವಿಸಲಾಗುತ್ತೆ. ಜೊತೆಗೆ ಈಗ ಅವರ ಮುಂದಿನ ಸಂತತಿಯವರ ಅಧಿಕಾರದಲ್ಲಿ ಇದೆ ಇದು. ನೋಡಿ, ಗುಡ್ಡವನ್ನು ಹತ್ತಲಿಕ್ಕೆ ಆಗಿನ ಕಾಲದಲ್ಲಿ ಮಾಡಿದಂತಹ ಕಲ್ಲು ಬಂಡೆಗಳನ್ನ ನೀಟಾಗಿ ಹೊಂದ್ಸ್ಕೊಂಡು ಹೋಗಿದ್ದಾರೆ. ಓ, ಅಲ್ಲೇನೋ ಬರೀ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಮೆಟ್ಲುಗಳಿದ್ದಂಗಿದಾವೆ. ಅವುಗಳನ್ನ ಹತ್ತುವಂತ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ ತುಂಬಾ ಜನ. ಅದನ್ನ ಹತ್ತೋದನ್ನ ಆಮೇಲೆ ನೋಡ್ಕೊಂಡ್ರಿ. ಈಗ ಆ ಕಡೆ ಸೈಡ್ ನಿಮ್ಗೆ ಒಂದಿಷ್ಟು ಚಿತ್ರಗಳಿದಾವ, ಅವುಗಳನ್ನ ತೋರಿಸ್ತೀನಿ ಬರ್ರಿ. ಅವಾಗ ಇವರು ಇದನ್ನ ಯಾವ ರೀತಿ ಕೆತ್ತಿರಬಹುದು ಇಮ್ಯಾಜಿನ್ ಮಾಡ್ಕೊಳ್ರಿ. ಅಯ್ಯೋ, ಶಾಸನ ಐತ್ರಿ ಇಲ್ಲೊಂದು. ಯಪ್ಪ, ಅವಾಗ ಹೆಂಗ್ ಕೆತ್ತಿರ್ಬೋದು ಇದನ್ನೆಲ್ಲ. ಇಲ್ಲೊಂದು ಬರ್ದಿರುವಂತ ಶಾಸನ ಐತ್ರಿ. ಅದಾದ್ಮೇಲೆ ಮೇಲೆ ಒಂದಿಷ್ಟು ಚಿತ್ರಗಳದಾವ, ಆ ಕಡೆ ಚಿತ್ರಗಳದಾವ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ರೌಂಡ್ ಆದ ಚಿಲಕಗಳನ್ನ ಹಾಕ್ಯಾರ. ಇವುಗಳನ್ನ ಯಾಕೆ ಹಾಕಿರ್ಬೋದು ಅಂತ ನಾನು ನಮ್ಮಣ್ಣ ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯ್ತು. ಇವುಗಳನ್ನ ಬರೆಯೋಕೋಸ್ಕರ ಜೋಕಾಲಿ ತರ ತೊಟ್ಟಲು ಮಾಡಿಕೊಂಡು ಅವರು ಅದರಲ್ಲಿ ಕೂತ್ಕೊಂಡು ಬರ್ದಿರಬಹುದು ಅಂತ. ತಳದ್ ಒತ್ತು ಅನ್ಸುತ್ತೆ. ನ ಅದಾದ್ಮೇಲೆ ಇದು ಕಾಣಿಸೋಲ್ತು. ಇಲ್ಲ ನೋಡ್ರಿ, ಇದು ಗುರು ಅಂತ ಐತಿ. ಗುರು ಇದು ಗೊತ್ತಾಗಲ್ತು. ಇಲ್ಲಿ ನೋಡ್ರಿ ಚಂದ್ರ ಐತಿ. ಎಷ್ಟೋ ಜನಕ್ಕೆ ದೇವದುರ್ಗೊಳಗ ಈ ರೀತಿ ಒಂದು ಜಾಗ ಐತೆ ಅನ್ನೋದ ಗೊತ್ತಿರಲಿಲ್ಲ. ಆ ಥರದನ್ನ ನೀವು ಇವತ್ತು ನೋಡಿದ್ರಿ. ಏನಾಗತ್ತಂತ ಹೇಳ್ರಿ, ಹತ್ಬೋದ್ರಿ. ಸುಗ್ರಿ ಪೈತಿ. ಓಹೋ, ಸಣ್ಣ ಬಂಡೆ ಇದೊಂದು ದೊಡ್ಡ ಬಂಡೆ, ಎರಡು ಬಂಡೆಗಳ ನಡುವೆ ಐತ್ರಿ. ಈಗ ನಾವು ನಿಂತಿರೋ ಬಂಡೆ ಏನೈತಲ್ಲ, ನೀವು ನೋಡಿದ್ರಲ್ಲಿ ಕೆಳಗಡೆ ಶಾಸನ ಇತ್ತು, ಅದಾದ್ಮೇಲೆ ಚಿತ್ರಗಳಿದ್ವು. ಆ ಒಂದು ಬಂಡೆ ಇದು. ಅದ್ರ ಮೇಲೆ ಈ ಥರ ನಾವು ಒಳ್ಳನ್ನ ಚಿಕ್ಕದಾಗಿ ಇಮ್ಯಾಜಿನ್ ಹೆಂಗೆ ಮಾಡ್ಕೋತೀವಿ, ಅದೇ ಥರ ದೊಡ್ಡ ಒಳ್ಳ ಅಂತ ಇಮ್ಯಾಜಿನ್ ಮಾಡ್ಕೊಟ್ಟಾಗ ಈ ಥರ ಕಾಣಿಸುತ್ತೆ. ನೋಡ್ಬೋದು, ನೀರು ನಿಂತಿರೋ ಹೆಜ್ಜೆಗಳು ನಿಮ್ಗೆ ಕಂಡೇ ಕಾಣ್ತಾವೆ ಇಲ್ಲಿ. ಈಗ ನಾ ಹೇಳಿಬೇಕು, ಹಿಡ್ಕೊಳಕ್ ಗ್ರಿಪ್ ಇರೋದ್ರಿಂದ ಅಷ್ಟೇನು ಭಯ ಆಗಲ್ಲ. ಆ ಗ್ರಿಪ್ ಇರ್ಲಿಲ್ಲ ಅಂದ್ರೆ ಎಲ್ಲ ಬಿಟ್ಟು ಹಿಡಿತೈತ್ರಿ. ಹಾ, ಈಗ ನಾವು ಇನ್ನೊಂದು ಸೀಕ್ರೆಟ್ ಪ್ಲೇಸಿಗೆ ಬಂದಿವಿ. ಆ ಪ್ಲೇಸಿನ ಒಳಗಡೆ ಇನ್ನೊಂದು ಸೀಕ್ರೆಟ್ ಐತಿ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಬಂದಿವಿ. ಈಗ ನೀವು ನೋಡಕತ್ತೀರಲ್ರಿ, ಇಲ್ಲಿಂದ ನಾವು ಡೈರೆಕ್ಟ್ ಅಲ್ಲಿತ್ತಲ್ಲ ಆ ಪಾಯಿಂಟಿಂದ ರೈಟ್ ಸೈಡ್ ತೊಗೊಂಡಿವಿ ಅಂದ್ರೆ ಅಲ್ಲಿಂದ ಡೈರೆಕ್ಟ್ ನಮ್ಗೆ ಆ ಗರ್ಭಗುಡಿ ಏನೈತಲ್ಲ, ಆ ಗರ್ಭಗುಡಿ ಕೆಳಗಡೆ ಒಂದು ಕಟ್ಟಿ ಥರ ಐತ್ರಿ. ಅಲ್ಲಿ ಧ್ಯಾನ ಮಾಡ್ತಿದ್ರು, ತಪಸ್ ಮಾಡ್ತಿದ್ರು, ಏನು ಗೊತ್ತಿಲ್ರಿ. ಆದರೆ ಇಲ್ಲಿ ನೋಡತ್ತಿರಲ್ಲ, ಇದೇನು ಪೂರ್ತಿ ಬಾಕ್ಲ ಐತಲ್ಲ, ಇದೆಲ್ಲ ಕಲ್ಲಿಂದ ಬಾಕ್ಲ. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ರಿ, ಆ ಹಿಂದೆ ಕಾಣ್ತಿರುವಂಥ ಬೆಟ್ಟದ ಮೇಲೆ ಒಂದು ಕ್ಯಾಂಪ್ ಹಾಕಿ ರಾತ್ರಿ ಪೂರ್ತಿ ಅಲ್ಲೇ ಸುತ್ತಮುತ್ತಲು ಇರುವಂತಹ ಕಟ್ಟಿಗೆಗಳನ್ನು ತಂದು ಒಂದು ಒಲೆಯನ್ನು ಹೂಡಿ ಅಲ್ಲಿಂದ ಸುತ್ತಮುತ್ತಲು ಕಾಣುವಂತಹ ವೀಕ್ಷಣೆಗಳು ಹೆಂಗಿರ್ಬೋದು. ಎಲ್ಲ ಟೈಮ್ನಾಗೂ ಫ್ರೀ ಇರಂಗಿಲ್ರಿ. ಫ್ರೀ ಇದ್ದಾಗ ಎಲ್ಲ ಟೈಮ್ನಾಗ ಹೆಂಗಿರ್ತೀವಿ ಹಂಗಿರಬಾರ್ದು. ಈಗ ನಾವು ಈ ಗುಡ್ಡ ಹತ್ತಾಕತ್ತೀವಲ್ರಿ, ಈ ಗುಡ್ಡ
ದೇವರಗುಡ್ಡ ಊರಿಗೆ ಸಂಬಂಧಪಡುತ್ತೆ ರೀ. ಆ ಊರಿಗೆ ಈ ಒಂದು ಗುಡ್ಡ ಹತ್ಕೊಂಡೈತಿ, ಹಾಗಾಗಿ ಇದಕ್ಕೆ ದೇವ್ರ ಗುಡ್ಡ ಅಂತ ಕರೀತಾರೆ ರೀ. ಓ ಬಂದ್ವಿ, ನಮ್ಮ ಫೈನಲ್ ಸ್ಪಾಟಿಗೆ ಬಂದ್ವಿ ರೀ. ಬೆಳಿಗ್ಗೆ ಸನ್ರೈಸು ಈ ಕಡೆ ಆಗತ್ತೆ ರೀ, ಹಾಗಾಗಿ ನಾವು ಕ್ಯಾಂಪನ್ನ ಇಲ್ಲೆಲ್ಲಾದ್ರೂ ಮಾಡಿದ್ವಿ ಅಂದ್ರೆ ಅಡುಗೆ ಇಲ್ಲೇ ಮಾಡ್ಬೋದು. ಅದಾದ್ಮೇಲೆ ಸನ್ರೈಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬರ್ರಿ ಮಾತಾಡ್ತಾ ನಿಂತ್ರೆ ಆಗಂಗಿಲ್ಲ, ಈಗ ವರ್ಕ್ ಶುರು ಮಾಡೋಣ. ಕ್ಯಾಂಪ್ ಹಾಕಬೇಕು, ಅದಾದ್ಮೇಲೆ ಕಟ್ಟಿಗೆಗಳನ್ನು ನೋಡಬೇಕು, ಕ್ಯಾಂಪ್ ಹಾಕುವಾಗ ಕೆಳಗಡೆಯಿಂದ ಸ್ವಚ್ಛ ಮಾಡಬೇಕು, ಅವೆಲ್ಲ ಮಾಡ್ತೀವಿ. ಅವೆಲ್ಲವನ್ನು ಕೂಡ ನೀವು ಟೈಮ್ ಲ್ಯಾಪ್ಸಲ್ಲೇ ನೋಡ್ರಿ. ಒಂದು ಲೆವೆಲ್ ತನಕ ಕೆಲಸ ಮುಗೀತ್ರಿ, ನೋಡ್ತಿರ್ಬೋದು. ಇವೆಲ್ಲ ಕಾಮನ್ ಬಿಡ್ರಿ. ನಮ್ಮ ಅಣ್ಣ ಮನೆಯಿಂದ ಎಲ್ಲ ಐಟಮ್ಸ್ ತೊಗೊಂಬಂದಿದ್ದಾರೆ. ಅಂದರೆ ಟೊಮೊಟೊ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಎಲ್ಲವೂ ಕೂಡ ರಾ ಮಟೀರಿಯಲ್ಸ್ ತೊಗೊಂಬಂದಿದ್ದ. ಇಲ್ಲಿ ಈಗ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಾನ ಅವ. ಅದಕ್ಕೆ ದಮ್ ಕಟ್ತಾನೆ ರೀ, ಅದು ದಮ್ ಬಿರಿಯಾನಿ ಆಗುತ್ತಾ, ಮಜಾ ಅಲ್ಲ. ಕರೆಕ್ಟ್ ಕುಂತೈತ್ರಿ, ಆದರೆ ಜಜ್ಮೆಂಟ್ ಕರೆಕ್ಟ್ ಆಗಿಲ್ಲ. ಇಷ್ಟು ಎಳಿಬೇಕು ಸ್ವಲ್ಪ. ನೋಡ್ರಿ, ಒಂದೇ ಕಡ್ಡಿ ಒಳಗೆ ಒಲಿ ಹಚ್ಚಿದ್ವಿ. ಈಗ ಅನ್ನ ಮಾಡತ್ತಾರ ಬಿರಿಯಾನಿಗೋಸ್ಕರ. ಈಗ ತುಂಬ ಟ್ರೆಂಡಿಂಗಲ್ಲಿ ಇತ್ತು ಒಂದು ಸಾಂಗು, ಅದು ಒಂದೆರಡು ಸಲ ಹಾಡಬೇಕು ಅನಿಸ್ತೈತೆ. ಹಾಡ್ತೀನಿ, ಹೆಂಗೆ ಅನ್ಸುತ್ತೆ ಹೇಳಿ. ಗಂಡು ಮಗನ ಯಾ ಕಡದೆ ನನ್ನವ್ವ, ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ, ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನಲ್ಲ, ಮಣ್ಣಾಗಿ ಹೋಯ್ತ ನಿನ್ನ ಕನಸಲ್ಲ. ಸಾಕ್ರಿ. ಅದೇ ಕೊತ್ತಂಬರಿ ಮತ್ತು ವಾಪಸ್ ಪುದೀನ ಐತಿದ್ರಾಗ. ಸೊ ಇವರು ನಮ್ಮಣ್ಣ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ್ರಿ, ಬಿರಿಯಾನಿ ಬಿಸಿ ಐತಿ, ಬಿಸಿ ಇದ್ದಾಗಲೇ ಬಿರಿಯಾನಿ ತಿಂದ್ಬಿಡೋಣ್ರಿ, ಬರ್ರಿ. ಇದೆ ಬಿರಿಯಾನಿ ಆಗೈತೆ, ಸೂಪರ್ ಆಗಿದೆ. ಈ ಮೂಮೆಂಟ್ ಹೆಂಗೆ ಅನ್ಸುತ್ತೆ? ಚೆನ್ನಾಗಿದೆ. ಹುಷಾರು ನೋಡಲ್ಲಿ, ತಗ್ಗೇನ ಐತಂದಲ್ಲ. ಬರ್ರಿ, ಹೊರಗಿನ ಜಗತ್ತಿಗೆ ಬಾ ಹೇಳ್ತಾ ಟೆಂಟ್ ಒಳಗಿನ ಜಗತ್ತಿಗೆ ಸುಸ್ವಾಗತ ಮಾಡ್ತೀನಿ ನಿಮ್ಗೆ. ಅಂತೂ ಅಂದ್ಕೊಂಡಂಗೆ ಟೆಂಟ್ ಹಾಕಿದ್ವಿ, ಬಿರಿಯಾನಿ ಊಟ ಮಾಡಿದ್ವಿ, ಈಗ ಮಲ್ಕೊಳ್ಳುವಂಥ ಸಮಯ. ಸ್ಪೆಷಲ್ ಗುಡ್ ಮಾರ್ನಿಂಗ್. ಅದು ನೂಲಿಗೆ ನಾವು ಅಂತೀವಿ, ನಾವು ಅದಕ್ಕೆ ನೀವು ಯಾವ ಅಂತೀರಿ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಶತ್ರುಗಳನ್ನು ಕೊಲ್ಲೋಕೆ ಬಳಸ್ತಿದ್ದಂತಹ ವಿಷಕಾರಿ ಬೀಜ ಮತ್ತು ಉಪಯೋಗ ಕೂಡ ಇದೆ ಅದರದ್ದು. ಆ ಉಪಯೋಗಗಳು ಏನಂತನೂ ಹೇಳ್ತೀನಿ. ಇದೇ ನೋಡ್ರಿ ಗುಲಗಂಜಿಯ ಬೀಜ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದನ್ನು ಕರೀತಾರೆ. ಗುರ್ಗುಂಜಿ ಅಂತಲೂ ಕರೀತಾರೆ, ಗುಲಗಂಜಿ ಅಂತ ಕರೀತಾರೆ, ಮತ್ತು ಬೇರೆ ಕಡೆ ಎಲ್ಲ ಎತ್ತಿನ ಕಣ್ಣು ಅಂತ ಕರೀತಾರೆ. ಆಡು ಭಾಷೆಯಲ್ಲಿ ಹುಡುಗರೆಲ್ಲ ಎತ್ತಿನ ಕಣ್ಣು ಅಂತ ಕರೀತಾರೆ. ನೋಡಿ, ತುಂಬ ಅಂದರೆ ತುಂಬ ಡೇಂಜರು. ಅದಾದಮೇಲೆ ತುಂಬ ಅಂದರೆ ತುಂಬ ಉಪಯೋಗಕಾರಿ ಕೂಡ ಹೌದು. ಆದರೆ ಅದನ್ನು ಉಪಯೋಗ ಮಾಡೋದ್ರಲ್ಲಿ ಒಂದಿಷ್ಟು ವಿಧಾನಗಳಿದ್ದಾವೆ. ಇದನ್ನು ಅಂದರೆ ಇದರ ಬೀಜವನ್ನು ಒಂದಿಷ್ಟು ಹಾಲಲ್ಲಿ ಹಾಕಿ ಅದು ಯಾವುದ್ಯಾವುದೋ ಪ್ರೊಸೆಸ್ಗಳಿವೆ. ಆ ಪ್ರೊಸೆಸ್ಗಳು ಆದಮೇಲೆ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳು ರೆಡಿ ಆಗ್ತವೆ. ಆಯುರ್ವೇದದಲ್ಲಿ ಇದನ್ನು ತುಂಬ ಅಂದರೆ ತುಂಬ ಬಳಸಿದ್ದಾರೆ. ಇದರ ಇತಿಹಾಸ ತುಂಬ ದೊಡ್ಡದು. ನೋಡ್ರಿ, ರಾಶಿ ಅಂದರೆ ರಾಶಿ ಐತಿ, ಇಲ್ಲಿ ಅಲ್ಲೈತಿ, ಇಲ್ಲೈತಿ. ನೋಡ್ರಿ, ತುಂಬ ಅಪರೂಪ ರೀ ಇದು. ತುಂಬ ಕಡೆ ಇರೋಂಗೇ ಇಲ್ಲ, ತುಂಬ ಜನ ಹುಡುಕ್ತಾ ಇರ್ತಾರೆ. ಇದು ಗುಲ್ಗಂಜಿಯ ಬಳ್ಳಿ ರೀ. ಹೋಗ್ತಾ 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 ಪೂರ್ತಿ ಮೇಲೆ ಹೋಗೈತ್ರಿ. ಆದರೆ ಕಂಡು ಹಿಡಿಯೋಕ್ಕಾಗಂಗಿಲ್ಲ ಯಾವುದು ಬಳ್ಳಿ ಇದು ಅಂಥೇಳಿ. ಇದರ ಎಲೆಗಳನ್ನು ತೋರಿಸ್ತೀನಿ. ಅಂದರೆ
ಆ ಬೀಜವನ್ನು ಬಿಟ್ಟು ಉಳಿದ ಎಲ್ಲ ಭಾಗಗಳನ್ನು ಯೂಸ್ ಮಾಡ್ಬೋದು ನಾವು. ಆ ಬೀಜಗಳನ್ನು ಯೂಸ್ ಮಾಡೋಕೆ ಮಾತ್ರ ನಮ್ಮ ಕೈಲಿ ಆಗಲ್ಲ, ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಐತಿ. ಯಾಕೆ ಅಕ್ಕಸಾಲಿಗರು ಇದನ್ನು ಬಂಗಾರ ತೂಕ ಮಾಡೋಕೆ ಬಳಸ್ತಿದ್ರು ಅಂತಂದ್ರೆ, ಇವು ಪ್ರತಿಯೊಂದು ಬೀಜಗಳು ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಬೀಜಗಳು ಇನ್ನೊಂದು ಬೀಜಕ್ಕೆ ಸಮನಾಗಿ ತೂಕ ಇರ್ತಾವಂತ್ರಿ. ಇವು ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಒಂದು ನಂಬಿಕೆ ಐತ್ರಿ, ಅದೇನಂದ್ರೆ ಈ ಗುಲಗಂಜಿ ಮನೆಯೊಳಗೆ ಇರ್ಬೇಕಂತ್ರಿ. ಮನೆಯೊಳಗೆ ಇತ್ತು ಅಂದ್ರೆ ಆ ಮನೆ ಉದ್ಧಾರ ಆಗುತ್ತಂತ, ಲಕ್ಷ್ಮಿ ಬರ್ತಾಳಂತ. ಈ ಥರದ ಸಾಕಷ್ಟು ವಿಚಾರಗಳು ಇದರಿಂದ ಅದಾವ್ರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ಗೂಗಲ್ ಮಾಡಿರಿ, ಯೂಟ್ಯೂಬ್ ನೋಡ್ರಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ. ಮುಂದೆ ನೋಡಕತ್ತೀರಿ, ಇದು ದೇವದುರ್ಗದಿಂದ ಸ್ವಲ್ಪ ದೂರದಲ್ಲಿರುವಂತಹ ದೇವರಗುಡ್ಡ ಊರು. ಆ ದೇವರಗುಡ್ಡದ ಗುಡ್ಡ ಅದು. ಆ ಗುಡ್ಡದೊಳಗೆ ಒಂದಿಷ್ಟು ಹಿಡನ್ ಜಾಗಗಳದಾವ್ರಿ, ಸೀಕ್ರೆಟ್ ಪ್ಲೇಸ್ಗಳದಾವ, ತುಂಬ ಜನಕ್ಕೆ ಗೊತ್ತಿಲ್ಲ. ಅಂಥ ಜಾಗವನ್ನು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ನಿಮ್ಗೆ ನಮ್ಮ ಹಿರಿಯರು ವಾಸ ಮಾಡಿದಂಥ ಒಂದಿಷ್ಟು ಕುರುಹುಗಳದಾವ, ಆ ಗುಡ್ಡದ ಮೇಲೆ ವಾಸ ಮಾಡಿದಂಥ ಕುರುಗಳದಾವ. ಹಂಗೆ ಅಲ್ಲೇ ನೋಡಕತ್ತೀರಿ, ಆ ಒಂದು ಗುಡ್ಡದ ಮೇಲೆ ನಿಂತರ ಇಡೀ ದೇವದುರ್ಗ ಹೆಂಗೆ ಕಾಣುತ್ತಾ, ಈ ಕಡೆದು ಹೆಂಗೆ ಕಾಣುತ್ತಾ, ಎಲ್ಲವನ್ನೂ ಕೂಡ ನಾವು ನೋಡ್ತೀವಿ. ವಾ, ಮಾರಾಯ. ಈಗ ಮುಂದೆ ಹೊರಡೋಣ. ಈ ಕಡೆ ಮತ್ತು ಈ ಕಡೆ ಬರ್ರಿ. ಓ, ಇಲ್ಲೇನೋ ಸೌಂಡ್ ಆಗತ್ತೆ ರೀ. ಇಲ್ಲಿಂದ ಹೋಗಲ್ಲ. ಓಕೆ, ನಾವು ಇಲ್ಲಿಂದ ಪಾಸ್ ಆಗಿ ಈಗ ಅಲ್ಲಿ ಹೋಗ್ಬೇಕ್ರಿ. ಅವರೇ ದೇವ್ರೆ, ಎಲ್ಲೂ ಒಂದು ಸಣ್ಣ ಕಲ್ಲು ಅಳಗಾಡಲ್ಲ. ಅಳಗಾಡ್ತು ಅಂದ್ರೆ ಕತೆ ಮುಗೀತು. ಇದಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಅಡ್ವೆಂಚರಸ್ ಆಗೈತಿ. ಯಪ್ಪ, ಅಯ್ಯೋ ದೇವ್ರೆ. ಯಪ್ಪ, ತೊಂದರೆ ಇಲ್ಲ, ಬರ್ತೀನಿ. ತಡೀರಿ. ವಾ ದೇವ್ರೆ, ಸೈಕ್. ಬರ್ರಿ. ಏನೋ ನೋಡಕ್ ಬಂದೆ, ಎಲ್ಲೋ ಬಂದಿವ್ರಿ. ಅಬ್ಬಾ, ನಮ್ಮಂಗೆ ತೆಳಗಿದ್ದಾರಾದ್ರೆ ಆಗುತ್ತೆ, ಬೇರೆಯವ್ರಿಗೆ ಹೆಂಗಾಗತ್ತಂತ. ಬರ್ರಿ, ಅದು ಜಾಸ್ತಿ ಇಲ್ಲ ಇದ್ರು ಉಸಿರುಗಡ್ದಂಗೆ ಆಗಬಾರ್ದು ಆಮೇಲೆ. ಈಗ ಗೊತ್ತಾತಲ್ರಿ ನಾನು ಯಾಕೆ ಈ ಜಾಗ ನೋಡ್ಕೊಳ್ರಿ ಅಂತ ಹೇಳಿದೆ. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ, ನಿಜ ಹೇಳ್ತೀನಿ. ಯಪ್ಪ, ಒಳ್ಳೆ ಅಡ್ವೆಂಚರಸ್ ಆಗಿತ್ತು. ಇದನ್ನು ಹುಲಿ ಮರಿಯನ್ನು ಹಿಡಿಯೋಕೆ ಮಾಡಿರುವಂತಹ ಒಂದು ಜಾಗ ಇದು. ಇಲ್ಲಿಂದ ಬರ್ಚಿಯನ್ನು ತೊಗೊಂಡು ಚುಚ್ತಿದ್ರಂತ್ರಿ. ಸೊ ಬರ್ಚಿಯನ್ನು ತೊಗೊಂಡು ಚುಚ್ಚಿ ಹಾಗೆಲ್ಲ ಸಾಯಿಸ್ತಿದ್ದನ್ನು ಎಷ್ಟು ಚೆನ್ನಾಗಿ ಕಲ್ಲುಗಳನ್ನು ಹೊಂದಿಸಿ ಪ್ಲ್ಯಾನ್ ಮಾಡ್ಯಾರ ಅಂತ ಹೇಳಿ. ವಾ 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 ವಾ. ಈ ಥರದ್ದು ಯಾವತ್ತಾದ್ರೂ ನೋಡಿದ್ರೆ ನೀವು? ನಾನಂತರೂ ನೋಡಿರಲಿಲ್ಲ, ನಾನು ಫಸ್ಟ್ ಟೈಮ್ ನೋಡಕತ್ತಿದ್ದೆ. ನಾವು ನಿನ್ನೆ ಕ್ಯಾಂಪ್ ಮಾಡಿದ್ದು ಅಲ್ಲೇ ನೋಡ್ರಿ. ನಾನು ನಿಮ್ಗೆ ಹೇಳಿದೆ, ಅಲ್ಲಿಂದ ಒಂದು 500-600 ಮೀಟ್ರ್ ಬಂದರೆ ಊರು ಸಿಗುತ್ತೆ ಅಂಥೇಳಿ. 1 ಕಿಲೋಮೀಟ್ರ್ ಆಗುತ್ತೆ ರೀ ಊರು. ಕೆಳಗಡೆ ಆ ಗುಡ್ಡ ಕಾಣಿಸ್ತಲ್ಲ, ಆ ಗುಡ್ಡಕ್ಕೆ ಹತ್ಕೊಂಡೈತಿ ಊರು. ನೀವು ಅಲ್ಲಿಂದ ಇಲ್ಲಿಗೆ ಏನಿಲ್ಲಂದ್ರೂ 1 ಕಿಲೋಮೀಟ್ರ್ ಆಗುತ್ತೆ, ಆರಾಮ್ ಊರು ಸಿಗುತ್ತೆ ನಿಮ್ಗೆ. ಈಗ ನಾವು ದೇವ್ರಗುಡ್ಡದ ಪೀಕ್ ಲೆವೆಲ್, ಅಂದರೆ ಇಡೀ ಒಂದು ಗುಡ್ಡ ಐತಲ್ಲ, ಆ ಗುಡ್ಡದ ಟಾಪ್ ಪೀಕ್ ಲೆವೆಲ್ ಐತಲ್ಲ, ಆ ಪೀಕ್ ಲೆವೆಲ್ ಮೇಲೆ ನಿಂತೀವಿ. ಇಲ್ಲಿ ನಿಂತರ ಸುತ್ತಮುತ್ತಲ ವಾತಾವರಣ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ. ನಿಮ್ಮ ಜೀವನದಲ್ಲೇ ಇಂತಹ ಒಂದು ಮರವನ್ನ ನೀವು ನೋಡಿರ್ಲಿಕ್ಕಿಲ್ಲ, ನೋಡಿದ್ರು ಕೂಡ ತುಂಬ ಬೆರಳೆಣಿಕೆಯಷ್ಟು ಜನ ಮಾತ್ರ ನೋಡಿರ್ತಾರೆ. ಅಂತಹ ಒಂದು ಮರವನ್ನ ನಾವಿವತ್ತು ನೋಡ್ತೀವಿ. ಈ ಮರ ಸುಮಾರು 500ರಿಂದ 800 ವರ್ಷಗಳ ಕಾಲ ಹಳೆಯದಾದಂತಹ ಮರ. 14, 15, 16ನೇ ಸೆಂಚುರಿಯಲ್ಲಿ ಬಂದಿರುವಂತಹ ಒಂದು ಮರವನ್ನ ನಾವಿವತ್ತು ನೋಡ್ತೀವಿ. ನಿಜವಾಗ್ಲೂ ಈ ವಿಡಿಯೋ ನೋಡ್ತಿರುವಂತಹ ನೀವು, ವಿಡಿಯೋ ಮಾಡ್ತಿರುವಂತಹ ನಾನು ಧನ್ಯರು.
ಯಾಕಂದ್ರೆ ಈ ಮರ ನಮ್ಮ ದೇಶದಲ್ಲಿ ಕೇವಲ ಬೆರಳಿಕೆಯಷ್ಟು ಜಾಗಗಳಲ್ಲಿ ಮಾತ್ರ ಕಂಡು ಬರುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಒಂದು ಮರ ಕೇವಲ ಕರ್ನಾಟಕದಲ್ಲಿ 3 ಜಾಗಗಳಲ್ಲಿ ಕಂಡು ಬರುತ್ತೆ ಅಂತ ಅನ್ಕೋತೀನಿ. ಹಾವೇರಿ ಜಿಲ್ಲೆಯ ಸವಣೂರು ಆಗಿರ್ಬೋದು, ಅದಾದ್ಮೇಲೆ ಬೆಳಗಾವಿ ಜಿಲ್ಲೆಯ ಕಡಕೋಳ ಆಗಿರ್ಬೋದು. ಈಗ ನಾವಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ದೇವದುರ್ಗ ಸಿಟಿಯಿಂದ ಸುಮಾರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ. ಇದು ದೇವದುರ್ಗದಲ್ಲೇ ಇದೆ, ಆದ್ರೆ ದೇವದುರ್ಗದ ಬಸ್ ಸ್ಟ್ಯಾಂಡ್ ಇಂದ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬಹುದು. ಅಂತಹ ಒಂದು ಮರವನ್ನ ನಾವು ಇವತ್ತು ನೋಡ್ತೀವಿ. ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಮಿಸ್ ಮಾಡ್ಕೊಂಡ್ರಿ ಅಂತಾದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ರೇರೆಸ್ಟ್ ವಿಡಿಯೋ ಇದಾಗಿರುತ್ತೆ. ಯಾಕಂದ್ರೆ ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ, ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹಿಂದೆ ಏನ್ ನೋಡ್ತಿದ್ದೀರೋ ಈ ಒಂದು ಮರ ಬೇವು ಬ್ಯಾಬ್ ಟ್ರೀ. ಅಂದ್ರೆ ಇದಕ್ಕೆ ಬೇವು ಬ್ಯಾಬ್ ಅಂತಾರೆ, ಅದಾದ್ಮೇಲೆ ಬೇ ಅಬ್ಯಾಬು ಅಂತಾರೆ. ನಾನು ಲೋಕಲ್ ಅವ್ರಿಗೆ ಕೇಳ್ತೀನಿ, ಲೋಕಲ್ ಜನ ಈ ಒಂದು ಮರಕ್ಕೆ ಯಾವ ಹೆಸರಲ್ಲಿ ಕರೀತಾರೆ ಅಂತ ಹೇಳಿ. ಈ ಮರವನ್ನು ಯಾವಾಗಿಂದ ನೋಡತ್ತೀರಿ ನೀವು? ಇದು 500 ವರ್ಷದ ಮೇಲೆ ಅಂತ ಹೇಳಕತ್ತಾರ. ಯಾರು ಹೇಳಿದ್ರಿ ನಿಮ್ಗೆ 500 ವರ್ಷ? ಇನ್ನು ಇದಕ್ಕಿಂತ ಹಿರಿಯರಿದ್ದಾರೆ ಹೇಳಕತ್ತಾರ. ಹಿರಿಯರು ಹೇಳ್ಯಾರ. ಹ್ಮ್ ಸೊ ಇದಕ್ಕೆ ನೀವು ಏನಂತ ಕರಿತೀರಿ ಲೋಕಲ್ ಲ್ಯಾಂಗ್ವೇಜ್ ಒಳಗೆ? ಅಂದ್ರೆ ನಿಮ್ಮ ಆಡು ಭಾಷೆ ಒಳಗೆ ಏನಾರ ಕರಿತೀರಿ, ಗೊತ್ತೈತೆ ಹೆಸರು? ಏನ್ ಈಗ ಅವ್ರ ಗಿಡ ಅಂತಾನೆ ಹೇಳವಲ್ರ ಸರ್. ಇದು ಒಂದು ಇತಿಹಾಸ ಇದ್ದಿದ್ದು 500 ವರ್ಷದ ಗಿಡ ಐತೆ ಅಂತ ಅಷ್ಟು ಹೇಳ್ತಾರೆ. ಅವ್ರು ಏನೋ ಒಂದು ಇದೈತೆ ಅಂತ ಹೇಳ್ತಾರೆ. ಇದು ಕಡಿದ್ರೆ ಮತ್ತೆ ಕೂಡ್ತದ ಅಂತ ಹೇಳ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಡಿದ್ರೆ ಮತ್ತೆ ಕೂಡುತ್ತ ಅಂತ ಹೇಳ್ತಾರ. ಮತ್ತೆ ಬೇರೆ ವಿಶೇಷತೆ ಏನು ಸ್ವಲ್ಪ ತಗೊಂಡು ಚೂಟಿನ ಒಟ್ಟಿಗೆ ತಿಂತಾರ ನೋಡು. ಹೌದಾ? ನೀವು ನೋಡಕತ್ತೀರಿ ಮರ ಎಷ್ಟು ದೊಡ್ಡದು ಐತೆ ಅಂತ ಹೇಳಿ. ಅಲ್ಲಿ ಕೆಳಗಡೆ ನೋಡಿ ಅವ್ರು ನಿಂತಾರ, ಅವ್ರು ಎಷ್ಟು ಸಣ್ಣವ್ರು ಕಾಣ್ತಾರ ಗಿಡದ ಮುಂದೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಈ ತರ 15ರಿಂದ 20 ಜನ ಹಿಡ್ಕೊಂಡ್ರು ಕೂಡ ಈ ಮರನ ಕವರ್ ಮಾಡಕ್ಕಾಗಿಲ್ಲ ಅಂತ. ಅಂದ್ರೆ ಎಷ್ಟು ದೊಡ್ಡದಿರ್ಬೋದು, ಅದ್ರ ಸುತ್ತಳತೆ ಯೋಚನೆ ಮಾಡಿ. ನಿಜವಾಗ್ಲೂ ಇದು ನಮ್ಮ ಹೆಮ್ಮೆ. ಯಾಕಂದ್ರೆ ಕರ್ನಾಟಕದಲ್ಲಿರೋದು ಕೇವಲ ಒಂದು 3-4 ಜಾಗಗಳಲ್ಲಿ, ಅದರಲ್ಲೂ ಕೂಡ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಇದೆಯಲ್ಲ, ಎಷ್ಟು ಹೆಮ್ಮೆಯ ವಿಚಾರ ಹೇಳಿ. ಇದರ ಸೈಂಟಿಫಿಕ್ ನೇಮ್ ಬಂದು ಅಡನ್ಸೋನಿಯಾ ಡಿಜಿಟಾಟಾ ಅಂತ ಹೇಳಿ. ಇದಕ್ಕೆ ಟ್ರೀ ಆಫ್ ಲೈಫ್ ಅಂತಾನೂ ಕರೀತಾರೆ. ಯಾಕೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸಾಮಾನ್ಯವಾಗಿ ಕಂಡು ಬರೋದು ಆಫ್ರಿಕಾ ಆಗಿರ್ಬೋದು, ಮಡಗಾಸ್ಕರ್, ಅದಾದ್ಮೇಲೆ ಆಸ್ಟ್ರೇಲಿಯಾಗಳಂತ ದೇಶಗಳಲ್ಲಿ. ಈಗ ನಮ್ಮ ಕರ್ನಾಟಕದ ನಮ್ಮ ದೇವದುರ್ಗದಲ್ಲಿದೆ. ಈ ಮರದ ಅಗಲವನ್ನ ಏನು ನೋಡ್ತಿದ್ರು, ಸುಮಾರು 45 ಅಡಿ ಅಗಲ ಇದೆ ಅಂತ ಹೇಳ್ತಾರೆ. ಆದರೆ ಎತ್ತರದಲ್ಲಿ 40 ಅಡಿ ಇದೆ. ಯೋಚನೆ ಮಾಡಿ, ಮರದ ಎತ್ತರಕ್ಕಿಂತ ಮರದ ಕಾಂಡ ಎಷ್ಟು ಅಗಲ ಇದೆ ಅಂತ ಹೇಳಿ. ಇದರ ಇನ್ನೊಂದು ಮೇನ್ ವಿಶೇಷತೆ ಏನು ಅಂತಂದ್ರೆ, ಏನಿಲ್ಲ ಅಂದ್ರೂ ಕೂಡ 10,000ದಿಂದ 1,00,000 ಲೀಟರ್ನಷ್ಟು ನೀರನ್ನ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಈ ಒಂದು ಮರಕ್ಕಿದೆ. ಈ ಮರದ ಕಾಂಡವನ್ನ ಏನು ನೋಡ್ತಿದ್ದೀರಾ, ಈ ಕಾಂಡದ ಒಳಗಡೆ ಆ ನೀರು ಇರುತ್ತೆ. ಸೊ ಆಫ್ರಿಕಾದಲ್ಲೆಲ್ಲ ಅಲ್ಲಿ ಓಲ್ ಥರ ಮಾಡಿ ಅವರು ಇದರ ನೀರನ್ನು ಕುಡಿಯೋಕ್ಕೆ ಬಳಸ್ತಾರೆ. ಯಾವಾಗ ಬೇಸಿಗೆ ಕಾಲದ ಸಂದರ್ಭದಲ್ಲಿ, ಅವರಿಗೆ ಬರಗಾಲ ಯಾವಾಗ ಬಂದಿರುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರದ ಒಳಗಿರುವಂಥ ನೀರನ್ನು ಕುಡಿಯೋಕ್ಕೆ ಬಳಸ್ತಾರೆ. ತಮಗೆ ಯಾವುದಾದ್ರು ಬೇಕು ಎಲ್ಲದಕ್ಕೂ ಬಳಸ್ತಾರೆ. ಸಾಮಾನ್ಯವಾಗಿ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಟ್ರೀ ಆಫ್ ಲೈಫ್ ಅಂತಾನೂ ಕರೀತಾರೆ ಅಂತೆ. ಯಾಕಂದರೆ ಪ್ರತಿಯೊಂದು ಕೂಡ ಬಳಕೆ ಆಗುತ್ತೆ. ಆಫ್ರಿಕಾದಲ್ಲಿ ಈ ಮರದ ಒಳಗಡೆ ಮನೆ ಮಾಡಿ ಸಹ ಬದುಕ್ತಾರೆ. ಅದಾದಮೇಲೆ ಇದರ ಎಲೆಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿದ್ದಾವೆ. ಅದಾದಮೇಲೆ ಆವಾಗಲೇ ಊರಿನವ್ರು ಹೇಳಿದ್ರು ಇದರ ಚಕ್ಕೆಯನ್ನು ತೊಗೊಂಡು ಹೋಗ್ತಾರೆ, ಕಡಿತಾರೆ ಅಂತ ಹೇಳಿ. ನೀವು ಆವಾಗಲೇ ನೋಡಿದ್ರಿ ಎಷ್ಟು ಕಚ್ಚುಗಳಿದ್ವು ಅಂತ ಆ ಕಡೆ. ಈ ವಿಶೇಷತೆ ಇರೋ ಕಾರಣಕ್ಕಾಗಿಯೇ ಇದಕ್ಕೆ ಪ್ರಾಕೃತಿಕ ವಾಟರ್ ಟ್ಯಾಂಕ್ ಅಂತ ಕರೀತಾರೆ. ಅದಾದಮೇಲೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಇದು ತುಂಬ ಕಾರ್ಯನಿರ್ವಹಿಸುತ್ತೆ. ನಿಮ್ಗೆ ಗೊತ್ತೇ ಇದೆ, ಅಷ್ಟು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಅಂತರ್ಜಲವನ್ನು ಹೆಚ್ಚಲ್ವಾ ಇದು. ಇದರ ಹಣ್ಣುಗಳಿಗೆ ಮಂಕಿ ಬ್ರೆಡ್ ಅಂತ ಕರೀತಾರೆ. ಅದು ಕೂಡ ತುಂಬ ಸ್ಪೆಷಲ್, ಯಾಕಂದರೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದರ ಔಷಧಿ ಗುಣಗಳಿಗಿಂತ ಈ ಮರ ದೊಡ್ಡದಿದೆ ಅನ್ನೋ ಕಾರಣಕ್ಕೆ ತುಂಬ ಜನಕ್ಕೆ ಹೊಯ್ಯೋ ಅನ್ನೋ ಥರ ಕಾಣಿಸುತ್ತೆ. ಒಂದು ಕಾಲದೊಳಗ ಒಂದು ಬಾವಿಯ ನೀರು, ಈಗ ನಾವು ಒಂದು ಬಾವಿ ಮುಂದೆ ನಿಂತೀವಿ. ಈ ಬಾವಿಯ ನೀರನ್ನ ಸುಮಾರು 10ರಿಂದ 15, 20 ರೂಪಾಯಿ ತನಕನೂ ಮಾರ್ಯಾರ ಒಂದು ಕೊಡಕ್ಕ. ಅಷ್ಟು ಸ್ಪೆಷಲ್ ನೀರು ರೀ, ನಿಜವಾಗ್ಲೂ ಅಷ್ಟು ಸ್ಪೆಷಲ್. ಅವಾಗ ಫಿಲ್ಟರ್ ನೀರು ಇರಲಿಲ್ಲ. ಹಿಂಗಾಗಿ ಈ ಬಾವಿಯ ನೀರನ್ನ ತುಂಬಿಕೊಂಡು ಜನ ಊರೂರಿಗೆ ಮನೆಗಳಿಗೆ ಹೋಗಿ ಸಾಗಿಸ್ತಿದ್ರು. ಅಂತಹ ಒಂದು ವಿಶೇಷವಾದಂತಹ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಕಟ್ಟಿಸಿದಂತಹ ಬಾವಿಯ ಮುಂದೆ ಇವತ್ತು ನಾವು ನಿಂತಿದ್ದೀವಿ. ಬರ್ರಿ ಆ ಬಾವಿಯನ್ನ ತೋರಿಸ್ತೀನಿ. ಅದ್ರ ಬಗ್ಗೆ ಇಲ್ಲಿಯ ಊರಿನ ಜನ, ಇಲ್ಲಿ ನೀರು ತುಂಬೋಕ್ ಬಂದರು, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಅಪ್ಪ
ಅಪ್ಪಾಜಿ ಇದು ತುಂಬಾ ಹಳೇದಂತಾರಲ್ರಿ ಬಾವಿ ಇದು? ಭಾಳ ನಿಜಾಮ್ ಸರ್ಕಾರದ ನಿಜಾಮ್ ಸರ್ಕಾರದ? ಓಹೋ, ಹೈದರಾಬಾದ್ ನಿಜಾಮ್. ಓಹೋ, ಅವಾಗಲ್ದ್ರಿ ಅದು. ಅಂದ್ರ ಅವಾಗಿಂದ ಇಲ್ಲಿವರೆಗೂ ಈ ನೀರ್ ಹೆಂಗದಾವ ಹಂಗೆ ಅದಾವ? ಹಂಗೆ ಅದಾವ್ರಿ. ಬಟ್ ಸ್ವಲ್ಪ ಈಗ ಅದು ಎಲ್ಲ ಸ್ವಲ್ಪ ಇದು ಬರೋದ್ರಿಂದ ನೀರು ಸ್ವಲ್ಪ ಸಪ್ಪಗಾಗ್ಯಾವ. ಮೊದಲು ಸ್ವೀಟ್ ಇದ್ದು ನೀರು ಫುಲ್ ಸ್ವೀಟ್. ಮೊದಲೇನ ಇದನ್ನ ಏನಿಲ್ಲ ಅಂದ್ರು ಅದು ಮೊದ್ಲು 10 ರೂಪಾಯಿ 20 ರೂಪಾಯಿ ಕೊಡ ಹೆಂಗ್ ಮಾಡ್ತಿದಾರಂತ? ಸ್ವಲ್ಪ ಮೊದಲು ಇಲ್ಲಿ ಫಿಲ್ಟರ್ ನೀರು ಇದ್ದಿಲ್ಲಲ್ಲ, ಅವ ಮಾಡ್ತಾರ. ಅಂದ್ರ ಫಿಲ್ಟರ್ ನೀರ್ ಇರ್ಲಾರ್ದಾಗ ಇಲ್ಲಿಂದ ಇವೇ ಯೂಸ್ ರೀ. ಇಲ್ಲಿಂದ ತಗೊಂಡೋಗಿ ಅವ್ರ ಮನೆಗೆ ಹಾಕ್ತಿದ್ರು 20 ರೂಪಾಯಿ ಹಂಗ. 10 ರೂಪಾಯಿ 5 ರೂಪಾಯಿ 15 ರೂಪಾಯಿ 20 ರೂಪಾಯಿ ಲಾಟ್ ಆಯ್ತು. ಈಗ ನೀವು ಯಾವಾಗಿಂದ ಇಲ್ಲೇ ಹೇಳ್ತೀರಿ? ನನಗೆ 10 ವರ್ಷ. ನಿಮ್ಗೆ ಅವಾಗಲಿಂದ ಇವತ್ತಿನ ತರಕೈತಿ. ನಿಮ್ಗೆ ಎಷ್ಟು ವಯಸ್ಸು ಈಗ? 58. 58. ಶಭಾಷ್. ನನಗೆ 10 ವರ್ಷ ಯಾವಾಗ ಜ್ಞಾನ ಆಯ್ತಲ್ಲ, 5ನೇ ಕ್ಲಾಸ್ ಇದ್ದರಿಂದ ಅಲ್ಲಿಂದ ಪ್ರಾರಂಭ ಮಾಡಿ ನೀರು. ಆದ್ರೀಗ ಮೊದಲ ಮಜ್ಜ ಅವರೆಲ್ಲ ಇಲ್ಲೇ. ಅಂದ್ರೆ ಹೈದರಾಬಾದ್ ನಿಜಾಮ್ ಕಾಲದಾಗ ಕಟ್ಸಿರೋ ಬಾವಿದ ಆಗಿದೆ. ಸರಿದಿ ಬರಂಗಿಲ್ಲ, ಕಿಡ್ನಿಗೆ ಎಫೆಕ್ಟ್ ಇಲ್ಲ. ಮತ್ತೇನೋ ಇದು ಮುಂಬೈಗೆಲ್ಲ ಒಯ್ದಾರಂತಲ್ರಿ? ಎಲ್ಲ ಎರಡು ಬೆಂಗಳೂರಿಗೆಲ್ಲ ಚೆಕಪ್ ವಾಟರ್ ಚೆಕ್ ಮಾಡ್ಕೊಂಬಂದಾರ. ಇದರಿಂದ ಏನು ಸರ್ದಿ ಇಲ್ಲ, ಏನಿಲ್ಲ, ಕಿಡ್ನಿಗೆ ಎಫೆಕ್ಟ್ ಇಲ್ಲ. ನೀರು ಕುಡಿದ್ರೆ ಬ್ಯಾಸಿಗೆಲ್ಲಿ ಕುಡಿದ್ರೆ 1 ಲೋಟ ಕುಡಿದ್ರೆ ಜಲ್ದಿ ನೀರು ಅಡಿಕೆ ಆಗಲ್ಲ. ಮತ್ತೆ ಎಲ್ಲೇ ಮುಂಬೈ ಗಿಂಬೈ ಎಲ್ಲ ಕಡೆ ತೊಗೊಂಡೋಗಿರಂತಾರ? ಒಂದಾರ ಎರಡೇ ಬಾವಿ ಇರೋದು, ಒಂದ್ ಆ ಕಡೆ ಒಂದ್ ಈ ಕಡೆ. ಯಾವ ಕಡೆ ಹೇಳಿದ್ರಿ? ಅಲ್ಲಿ ಪೂರ ಗುಡ್ದಾಗದ್ರ ಅದೆಲ್ಲ ಮುಚ್ಚಿಬಿಡತ್ತೆ. ಮುಚ್ಚದ? ನೀರು ಕಮ್ಮಿ ಅಂತರೂ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಒನ್ ಟೈಮ್ ಖಾಲಿ ಆಗಿತ್ತು ಅಷ್ಟೇ. ಒನ್ ಟೈಮ್ ಖಾಲಿ ಆಗಿತ್ತು? ಖಾಲಿ ಆಗಿತ್ತು. ನಮ್ಗೆ ಯಾವಾಗಿರೋದು? ಒಂದು 5 ವರ್ಷದಿಂದ ಇರ್ಬೋದಾ? ಒಂದು 7 ವರ್ಷ ಕಾಲ ಆಯ್ತು. ಒಂದು 7-8 ವರ್ಷ ಕೆಳಗೆ. 7 ವರ್ಷ ಕೆಳಗೆ ನೈಟ್ 2 ಗಂಟೆ ಬಂದು ತುಂಬ್ಕೊಂಡು ಹೋಗಿ. ಅದು ನೀರು ಫುಲ್ ಫಾಸ್ಟ್ ಅದ, ಜಲ್ಲಿ ಫುಲ್. ಎಷ್ಟು ಒಳಗೆ ಐತ್ರಿ ಇದು? ಭಾಳ ಒಳಗೆ ಐತೆ ಸರ್. ಹೌದ್ರಿ? ಎಷ್ಟು ಇರ್ಬೋದ್ರಿ ಅಂದಾಜ್? ನಮ್ಮ ಫೀಟ್ ಲೆಕ್ಕ ಅಂದ್ರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಒಂದು 8 ಆಳ ಅಡಿ. ಕಂಬ ಅಂದ್ರೆ ಎಷ್ಟು ಕಂಬ ಆಗ್ಬೋದ್ರಿ? ಅದು ನಮ್ಗೆ ಕಂಬ ಹೈಟ್ ಅಂದ್ರೆ ಗೊತ್ತಿಲ್ರಿ. ಬಟ್ ಹೇಳ್ತಲ್ಲ, ಒಂದು 8 ಆಳ. ಒಂದು ಆಳ ಎಷ್ಟೇ ಮನುಷ್ಯ ಎಟ್ಟಿರ್ತಾನ, ನೀವು ಒಂದು 5 ಫೀಟ್ 10 ಫೀಟ್ ಇರ್ಬೋದು. 8 ಫೀಟ್ ಲೆಕ್ಕ ಅಂಥವು ಆಳ ಅಂತಾರೆ ಅದಕ್ಕೆ. ಒಂದು 10 ಫೀಟ್ 10 ಆಳ ಅಷ್ಟು ಒಳಗೆ ಐತೆ ನೋಡಿದ್ರು. ಫುಲ್ ಕ್ಯೂ ನೀರು. ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಸಖತ್ತಾಗದವ್ರಿ ನೀರು. ಅಲ್ಲ ಅವ್ರು ಹೇಳಾರಂತ ಹೇಳತ್ತಿಲ್ಲ, ನಾನು ನಿಜವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಾಟ್ಲಿ ತಂದು ತುಂಬಿಕೊಂಡು ಹೋಗ್ರಿ, ಯೂಸ್ ಮಾಡ್ರಿ, ರೈಟ್ ಗೊತ್ತಾಗ್ತೈತೆ. ಖರೆ. ಹಂಗಲ್ಲ, ಒಂದೊಂದು ಕಡೆ ತೆಳಗೆ ಇಳಿದು ಹೆಂಗೆ ಇಳಿತಿದ್ರಿ? ಹಗ್ಗ ಕಟ್ಟಿ. ನೋಡ್ರಿ, ಅವ್ರು ಹೇಳಕತ್ತಾರ ಬ್ಯಾಸಿಗೆ ಒಳಗೆ ಒಂದೊಂದ್ಸತಿ ನೀರು ಖಾಲಿ ಆದಾಗ ಇಲ್ಲಿ ಬಂದು ರಾತ್ರಿ ಹೊತ್ತು ಮಲ್ಕೊಂಡು ರಾತ್ರಿ ಒಂದೊಂದು ಲೋಟ ತುಂಬಿಕೊಂಡು ಹೋಗ್ಯಾರಂತ. ಎಷ್ಟು ವಯಸ್ಸಿನಾಗ್ರಿ ನೀವು? ಎಷ್ಟು ವಯಸ್ಸಿತ್ರಿ ಅವಾಗ ನಿಮ್ಗೆ ಅಂದಾಜು? 16-17 ವಯಸ್ಸಿದ್ದಾಗ್ರಿ. ನೋಡ್ರಿ, ಅವ್ರು 16-17 ವಯಸ್ಸಿದ್ದಾಗ ಇಲ್ಲಿ ಬಂದು ಬ್ಯಾಸಿಗೆ ಒಳಗೆ ಪೂರ್ತಿ ನೀರು ಕೆಲವೊಂದ್ಸಲ ಬತ್ತಿದಾಗ ಆ ಥರ ಅವರು ಒಳಗಡೆ ಹೋಗಿ ಒಂದೊಂದು ಲೋಟ ತುಂಬಿಕೊಂಡು ಮನೆಗೆ ಹೋಗ್ಯಾರಂತ. ಸೊ ಅಷ್ಟು ವಿಶೇಷತೆ ಐತಿ ನೀರು. ಅಂದ್ರೆ ಕುಡಿಯೋಕೆ ಅಷ್ಟು ಯೋಗ್ಯ ನೀರು ಐತಿ. ಅದಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಮೆಡಿಕಲ್ ಯೂಸಸ್ ಅದಾವ ಇದ್ರೊಳಗೆ. ರಶ್ ಇರ್ತಿತ್ತು ರೀ ಅವಾಗ. ಹೌದ್ರಿ? ಅದು ಯಾವಾಗ ನೀರಿನ ಟ್ಯಾಂಕ್ ಆಗ್ಯದ್ರಿ ಅಲ್ಲಿ. ತೊಳೆದ ನೀರು ಈ ಕಡೆ ಬರಾಕತ್ತ, ಜಲ್ದಾಗ ಇದಾಕತ್ತ, ಕಡಿಮೆ ಆಗ್ಯಾರ ಮಂದಿ. ನಿಮ್ಗೆ ಅನ್ನಿಸ್ತಿರ್ಬೋದು ನಾನು ಆಕಾಶದ ವಿಡಿಯೋ ಮಾಡ್ತಿದ್ದೀನಿ ಅಂತ. ಇಲ್ಲಿ ನೋಡಿ, ಬಾವಿಯ ನೀರು ಆ ಲೆವೆಲ್ಗೆ ತಿಳಿಯಿದೆ. ಅಲ್ಲಿ ನೋಡ್ತಿರೋದು ಆಕಾಶ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿ. ನೀವು ಹಿಂದ್ಗಡೆ ನೋಡ್ತಿದ್ರೆ ಇದು ಡಾನ್ ಬಾಸ್ಕೋ ಸ್ಕೂಲು. ಈ ಸ್ಕೂಲಿಂದ ನೀವು ಬಂದ್ರಿ ಅಂತಾದರೆ ಲೆಫ್ಟಿಗೆ, ಸೊ ಈ ರೋಡು ಮುಂದೆ ಹೋಗುತ್ತೆ. ಇದು ಡಾನ್ ಬಾಸ್ಕೋ ಸ್ಕೂಲು. ಈ ಕಡೆ ಲೆಫ್ಟಿಗೆ ಹಿಂಗೆ ಕಲ್ಲು ಕಾಣಿಸ್ತಿದೆಯಲ್ವಾ, ಸೊ ಅಲ್ಲಿ ನೋಡಿ, ಅಲ್ಲಿ ಸಣ್ಣ ದಾರಿ ಕಾಣಿಸ್ತಾ ಇದೆಯಲ್ಲ, ಆ ದಾರಿ ಮುಖಾಂತರ ಹೋದರೆ ನಿಮಗೆ ಮಾವಿನಕೆರೆ ಬಾವಿ ಸಿಗುತ್ತೆ. ಈಗ ನೀವು ನೋಡ್ತಿರೋದೆ ಚಂದನಕೇರಿಯ ಚಂದವಾದಂತಹ ಕೆರೆ. ನಿಜವಾಗ್ಲೂ ಭಯಂಕರವಾಗಿದೆ. ಬರ್ರಿ ಇದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅದರೊಳಗಡೆ ಏನೈತಿ ಎಲ್ಲವನ್ನು ತೋರಿಸ್ತೀನಿ. ಅದೆಷ್ಟು ಸಲ ನಿಧಿಗಳ್ಳರಿಂದ ಆಕ್ರಮಕ್ಕೊಳಪಟ್ಟಿದೆ ಗೊತ್ತಿಲ್ಲ. ಇದು ಮೊದಲು ಹೇಗಿತ್ತೋ ಅದಂತೂ ಕಾಣೆ, ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯನ್ನ ಇಂಚಿಂಚು ಬಿಡದೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮುಂದೆ ಒಬ್ಬ ಸೈನಿಕ, ಮತ್ತೆ ಅದಾದ್ಮೇಲೆ ಕುದುರೆ ಮೇಲೆ ಕೂತಿರುವಂತಹ ರಾಜ, ಮತ್ತೆ ಹಿಂದೆ ಸೈನಿಕರು, ಯಾವ್ದ್ಯಾವ್ದೋ ಥರದ
ಕೆತ್ತನೆ ಇದೆ ಒಂದು ಕಲ್ಲಿನ ಮೇಲೆ ಪೂರ್ತಿ ಹಾಳಾಗಿದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಕಾಣಿಸುತ್ತಲ್ವಾ? ಈ ಸೇವಕ ಇದ್ದಂಗಿದೆ. ಅಲ್ಲಿ ಕುದುರೆ ಇದೆ. ಅದಾದ್ಮೇಲೆ ಅಲ್ಲಿ ನೋಡಿ, ಅಲ್ಲಿ ಯಾರೋ ಪಲ್ಲಕ್ಕಿ ಥರ, ಅಲ್ಲಿ ಯಾರೋ ಛತ್ರಿ ಥರದ್ದು ಏನೋ ಹಿಡ್ಕೊಂಡಿದ್ದಾರೆ. ಅದಾದಮೇಲೆ ಆ ಕಡೆ ನೋಡಿ, ಇದೇ ಥರದ ಒಂದು ಕಲ್ಲು ಅಲ್ಲಿದೆ ನೋಡಿ. ಪೂರ್ತಿ ಹಾಳಾಗಿದೆ. ಸೊ ಇಲ್ಲಿ ನಿಧಿ ಇದೆ ಅನ್ನೋ ಥರ ಯೋಚನೆ ಮಾಡಿ ಅಗದಿದ್ದಾರೆ ಏನೋ ಗೊತ್ತಿಲ್ಲ. ನೋಡಬಹುದು ಯಾವ ಲೆವೆಲ್ಗೆ ಒಳಗಡೆ ಅಗದಿದ್ದಾರೆ ಅಂತ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಇದು ರಾಜರು ಮಹಾರಾಜರು ಕಟ್ಟಿದಂತಹದಂತ. ನೋಡ್ತಿರ್ಬೋದು ಇಲ್ಲಿಯ ಸ್ಟ್ರಕ್ಚರ್ ಕಟ್ಟಿರುವಂತಹ ರೀತಿ ಹೇಗಿದೆ ಅಂತ. ನಾಲ್ಕು ಕಡೆ ಈ ಥರದ ಡಿಸೈನ್ ಇದೆ ನೋಡಿ. ಹಿಂಗೋಗಿ ಹಿಂಗೆ ಬಂದಿರೋದು, ಹಿಂಗೋಗಿ ಹಿಂಗೆ ಬಂದಿರೋದು. ಸೊ ಈ ಕಡೆನೂ ಅದಿದೆ, ಅಲ್ಲೊಂದಿದೆ, ಆ ಕಡೆ ಈ ಕಡೆ. ಇದನ್ನ ನೋಡಿದಾಗ ನಮ್ಗೆ ಅರ್ಥ ಆಗೋದೇನು ಅಂದರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಮುಸ್ಲಿಮರ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ನಿರ್ಮಿತವಾದಂಥದ್ದು ಅಂತ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಯಾವುದ್ರ ಮೇಲೆ ನಂಬೋದು ಅಂದರೆ ಆ ಒಂದು ಡಿಸೈನ್ ಮೇಲೆ, ಆದ್ಮೇಲೆ ಇಲ್ಲಿ ಬಳಸಿರುವಂಥ ಒಂದಿಷ್ಟು ಸುಣ್ಣದ ಏನಿದಾವೆ ಅದ್ರ ಮೇಲೆ. ಇಷ್ಟೆಲ್ಲ ಸ್ವಚ್ಛ ಮಾಡಿದ್ಮೇಲೆ ಈಗ ಸ್ವಲ್ಪ ಡೀಟೇಲಿಂಗ್ ಆಗಿ ಕಾಣ್ತಾ ಇದೆ. ಮುಂದೆ ಒಬ್ಬ ಸೈನಿಕ ನಿಂತಿದ್ದಾನೆ, ಕುದುರೆ ಮೇಲೆ ಒಬ್ಬ ರಾಜ ಕೂತಿದ್ದಾನೆ ಅನ್ಸುತ್ತೆ. ಇದ್ರೊಳಗಡೆ ಇರುವಂಥ ಅಚ್ಚರಿಯ ವಿಚಾರ ಏನು ಅಂದರೆ, ನಾರ್ಮಲ್ ಆಗಿ ಒಬ್ಬ ಸೈನಿಕ ಇದ್ದಾನೆ, ಸೈನಿಕ ಕುದುರೆ ಮುಂದೆ ಹೋಗ್ತಾ ಇದ್ದಾನೆ. ಹಿಂದಿಗಡೆ ಇರುವಂತಹ ಕುದುರೆ ಮೇಲೆ ಒಬ್ಬ ರಾಜ ಕೂತಿದ್ದಾನೆ. ಆ ರಾಜನ ಹಿಂದೆ ಒಂದು ಮಗು ಕೂತಿದೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಸೈನಿಕ ಇದ್ದಾನಲ್ವಾ, ಸೊ ಈ ಕಡೆ ಕುದುರೆ ಇದೆ. ಸೊ ರಾಜ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾನೆ, ಅದೇನು ಗೊತ್ತಾಗ್ತಿಲ್ಲ. ಅಲ್ಲಿ ಸ್ವಲ್ಪ ಸ್ವಚ್ಛ ಮಾಡಬೇಕಿನ್ನು. ಇಲ್ಲಿ ಕಿರೀಟ ಇದೆ ನೋಡಿ, ರಾಜನ ಮುಖ. ಸೊ ಮಗು ಇಲ್ಲಿದೆ ನೋಡಿ, ಇದು ಕುದುರೆಯ ಬಾಲ, ಇಲ್ಲಿ ಮಗು ಇದೆ, ಇಲ್ಲಿ ರಾಜ ಇದ್ದಾನೆ. ತುಂಬಾ ಹಿಡನ್ ಪ್ಲೇಸ್ ರೀ. ಅಂತ ಜಾಗಕ್ಕೆ ಇವತ್ತು ಹೊಂಟಿವಿ. ಈ ಜಾಗಕ್ಕೆ ಬರಬೇಕು ಅಂದ್ರೆ ಅದೆಷ್ಟು ಒದ್ದಾಡ್ಕೊಂಡ್ ಬಂದಿ ನನಗ ಗೊತ್ತಿರಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಏನಿಲ್ಲ ಒಂದು 30-40 ನಿಮಿಷ ತಿರುಗಿದ್ದು ಸಾಕಾಗೋಯ್ತು ನೋಡ್ರಿ ಈ ಜಾಗಕ್ಕೆ ಬರೋದ್ರೊಳಗಡೆ. ಯಾವ್ದು ಅಂದ್ರೆ ಅಲ್ಲೇನು ಮೇಲೆ ಕಾಣಿಸ್ತಲ್ರಿ, ಅದ ನೋಡ್ರಿ, ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಗುಡ್ಡ. ಆ ಗುಡ್ಡನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇವತ್ತು ಬಂದೀನಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಗೊತ್ತಿದ್ದವ್ರು ಒಬ್ರು ಅದ್ರ ಬಗ್ಗೆ ಮಾಹಿತಿ ನೀಡ್ಯಾರ. ನೀವೇನಾದ್ರೂ ಅಲ್ಲಿ ಹೋದ್ರಿ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಹಳೆ ಕಾಲದ ಒಂದಿಷ್ಟು ಕುರುಹುಗಳು ಸಿಗ್ತಾವ, ಹಂಗೆ ಹಿಂಗೆ ಅಂತ ಹೇಳ್ಯಾರ. ಏಯ್ ಅಲ್ಲೇನ ಕಾಣಿಸಿದ್ವಿ ರೀ, ಬರ್ರಿ ಹೋಗಂಬರ್ರಿ. ಓ ನೋಡ್ರಿ, ಪೂರ್ತಿ ಕಲ್ಲಿನ ಗೋಡೆ ನೋಡ್ರಿ. ಈಗ ಅಲ್ಲಿ ಅಲ್ಲೂ ಕಲ್ಲಿನ ಗೋಡೆ ಐತ್ರಿ ನೋಡ್ರಿ. ಇಲ್ಲಿ ಕಲ್ಲಿನ ಗೋಡೆ ಅದಾವ. ಇವು ನೋಡಿದ್ರಿ ಏನು ಅನ್ಸತ್ರಿ, ಮೊದಲೆಲ್ಲ ನಮ್ಮ ಹಿರಿಯರ್ ಗುಡ್ಡದ ಮೇಲೆ ಇದ್ರ ಅನ್ಸತ್ತಲ್ಲ ನೋಡ್ರಿ, ಎಷ್ಟು ಚಂದ ಹೊಂದ್ಸ್ಯಾರ. ಇಲ್ಲೆಲ್ಲ ನಮ್ಮ ಹಿರಿಯರು ಬದುಕಿದ್ರು ಅಂತ ಹೇಳಕ್ಕೆ ಇವೇ ಸಾಕ್ಷಿ ನೋಡ್ರಿ. ಅಲ್ರಿ, ಇಷ್ಟು ಗುಡ್ಡದ ಮ್ಯಾಗ ಇದ್ಕೊಂಡು ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ತರುದು ಮಾಡೋದು ಹೆಂಗ್ ಮಾಡ್ತಿದಾರ ಅಂತ. ಅಲ್ಲಿ ಆ ಗುಡ್ದಾಗಲಿಂದ ಅಲ್ಲಿ ನಡಿಗೈತೆ ದಾರಿ ಅಂತಂದ್ರೆ ಇದು ನಡ್ಕೊಂಡ್ ಹೋಗ್ತಾರಲ್ಲ, ನಡ್ಕೊಂತ ಹೋಗ್ತಾರಲ್ಲ, ಕಲ್ ಚಾಪ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ದಾರಿನೇ ಐತೆ. ಬಾಯಿಗೆ ದಾರಿ, ಇಲ್ಲಿಂದ ನೀರು ಹೊರ್ತಿದ್ರಂತ ನಮ್ ಹಿರಿಯವ್ರು ಹೇಳ್ತಾರ, ನಮ್ಗೇನು ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ಮನೆಗಳ ಇದಾವ.
ಅವ ಇಲ್ಲಿ ನೋಡ್ರಿ ನೋಡ್ರಿ ಆ ಕಿಟಕಿ ಎದಕ್ಕಿರಬಹುದು? ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರು ಅರ್ಥ ಆಗಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ. ಬರೀ ಮುಂದಕ್ಕೆ ಹೋಗೋಣ. ಇದೇ ಥರ ಸುಮಾರು ಕಡೆ ಅದಾವ್ರಿ. ಇಲ್ಲೊಂದೈತಿ, ಅಲ್ಲೊಂದೈತಿ, ಅಲ್ಲೊಂದೈತಿ. ಇಲ್ಲಿ ನೋಡ್ರಿ, ಇದು ಒಂದೇ ಅಲ್ರಿ, ಇನ್ನೊಂದು 2-3 ಗುದ್ದ ತಡ್ರಿ ಇಲ್ಲಿ. ಓಹೋ ನೋಡ್ರಿ ಪುಕ್ಕ. ಅಲ್ಲಿಂದ ಈ ಕಡೆ ಹೊರಟಿವ್ರಿ. ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಡೆನೂ ಈ ಥರ ಮನೆ ಕಟ್ಟಿದ್ದು ಗುರುತುಗಳದ ನೋಡ್ರಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, ಸಾಕಷ್ಟು ಅಂದ್ರೆ ಸಾಕಷ್ಟು ಮನೆಗಳದಾವ್ರಿ. ಅಲ್ಲಿ ನೋಡತ್ತೀರಿ, ಇಲ್ಲಿ ನೋಡತ್ತೀರಿ, ಅಲ್ಲಿ ನೋಡತ್ತೀರಿ. ಅದಾದ್ಮೇಲೆ ಈಗ ಎಲ್ಲ ನೋಡ್ಕೊಂಬಂದ್ವಿ ಈ ಕಡೆ. ಅಲ್ಲಿಂದ ಇಲ್ಲಿ ಮನೆಗಳು ಇದಾವ. ಹೌದು, ಇಲ್ಲೆಲ್ಲ ಮನೆಗಳು ಅಲ್ಲೆಲ್ಲ ಅಲ್ಲ. ಹಾ, ನೀರಿಗೆ ಬರ್ಬೇಕಂದ್ರೆ ಇದೇ ಬಾಯಿಗೆ ಹುಲಿಬಾಯಿ ಅಂತಾರ. ಹುಲಿಬಾಯಿ ಅಂತಾರ. ನೀರು ತಗೊಂಡು ಹೋಗೋರು. ಹಿಂಗ್ ಒತ್ಕೊಂಡು ಹಿಂಗೈತೆ ದಾರಿ ಹಿಂಗ್ ಒತ್ಕೊಂಡು ಹೋಗಾರಂತ. ಹಿಂಗ ಹೊತ್ಕೊಂಡು ಹೋಗಿ ಅಲ್ಲಿಗೆ ಹೋಗೋರು. ಇಲ್ಲಿ ಈ ಕಡೆ ಮನೆ ಇದಾವ, ಈ ಕಡೆ ಮನೆ ಇದಾವ. ಮೊದ್ಲು ಕಾಲ್ದವು ಕಂತ ಹೋಗೋರು ಎಲ್ಲ ನಡಿಗೆನ ಐತೆ. ಕಲ್ ಶಾಪ್ ಅವಾಗ ಮಾಡಿಕೊಂಡು ಕಲ್ ಶಾಪ್ ಮೇಲೆ ಅಷ್ಟೇ. ಹೌದೌದು, ಇದೆಲ್ಲ ಕುಡಿಯೋ ನೀರು ಅವಾಗೆಲ್ಲ ಮೊದ್ಲ ಕುಡಿಯೋ ನೀರು. ಈಗೆಲ್ಲ ಹಾಳಾಗಿದೆ ಅಷ್ಟೇ. ಎಲ್ಲ ಮೂಣಿ ಬಿಟ್ಟದ. ಯಾವ ಎಸ್ ಕಾಲ್ದು ಎಸ್ ಎಲ್ಲ ಎಷ್ಟೇ ಉಳ್ದದ ಅಷ್ಟೇ. ಆ ಗ್ಯಾಂಗ್ ಆ ಕಡೆ, ಈ ಗುಡದ ಗ್ಯಾಂಗ್ ಈ ಕಡೆ ನೀರು. ಇಲ್ಲೆಲ್ಲ ಈ ಕಡೆ ಈ ಕಡೆ ಬರದ. ಈ ಗುಡದ ನೀರು, ಈ ಗುಡದಾಗ ಎಷ್ಟು ಮನೆಗಳು ಇದಾವ ಅಂದ್ರ ಈ ಬಾಯಿ ನೀರು. ಆ ಕಡೆ ಊರ್ ಮುಂದ ಜೋಳ ಕಟ್ಟಿದ ಅಂತ ಹೇಳ್ತಲ್ಲ, ಅಲ್ಲಿವರೆಗೂ ಕುಡಿಯೋರು ಸಕ್ರಂಬಾಯಿ, ಕಾಸುಬಾಯಿ. ಅವ್ರು ಅಲ್ಲಿ ಮೇಂಟೆನೆನ್ಸ್. ಹೌದೌದೌದು. ಈ ಗುಡದಾಗ ಇದ್ದದ್ದು ಇಲ್ಲಿ ಮೇಂಟೆನೆನ್ಸ್ ಮೊದ್ಲು. ಈಗ ಆ ಕಡೆ ದೂರ ಆಗ್ತದ, ಖರೆ ದೂರ ಆಗತ್ತೆ. ಹಿಂಗ ಹಂಗ ಹಿಡಿಯಾಕ ಅವ್ರು ಆ ಲೆಕ್ಕಕ್ಕೆ ಅವ್ರಲ್ಲಿ ಮಾಡ್ಯಾರ. ಇವ್ರು ಇದ್ದದ್ದು ಇಲ್ಲಿ. ಈ ಕಡೆ ಗುಡ್ದಾಗ ಮೊದಲ ಕತ್ತಿಗುರ್ಕ ಅಂತೇಳಿ ಒಂದು ಪ್ರಾಣಿ ಬರ್ತದಂತ್ರಿ. ಅದು ಮನುಷ್ಯರನ್ನು ತಿಂತಿತ್ತಂತ. ಅಂತ ಪ್ರಾಣಿ ಅಂತ ನಮ್ಮ ಮಾಯಿ ಹೇಳ್ತಿದ್ಲು, ಭಾಳ ಅಂಜಿಗೆ ಬರ್ತಿತ್ತು. ಅಕಸ್ಮಾತ್ ಈಗೇನಾದ್ರು ಕತ್ತಿಗುರ್ಕ ಬಂತು ಅಂದ್ರ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡತ್ತೀನಿ. ಏನ್ ಮಾಡಿದ್ರಿ, ಇದನ್ನ ಹಿಡ್ಕೊಂಡು ಮಾಡು. ಬರೀ ಜೋಕ್ ಮಾಡತ್ತಿದ್ದೆ. ಯಾಕಡ ಏನ್ ಹೇಳ್ತೇಳ? ಬ್ಯಾಟ್ ಆಡಾಗ ಎದ್ರದ? ಪೊಲೀಸ್ ಹಿಡ್ಕೊಂತಾರೋಡ. ಜೈ ವಾಲ್ಮೀಕಿ ಅಣ್ಣ ನೋಡ್ರಿ ಬ್ಯಾಟ್ ಆಡಕ್ ಹೋಗಿದಂತ. ಎದಕ್ಕಂತ ಕೇಳ್ರ ಅಂದಿ ಬ್ಯಾಟ್ ಅಂದ. ಅಲ್ಲಿ ಇನ್ನೇ ಈ ಬರೋ ಹೊತ್ನಾಗ ಯಾರೋ ಇಬ್ರು ಹುಡುಗಿ ಕೇಳ್ತೀರಿ ಯಾರೀ ಗುಡ್ದಾಗ. ಬಾಯ್ ಅಣ್ಣ ಹೇಳಕತ್ತನ್ರಿ. ಆ ಹುಡುಗಿ ಬೈದ್ ಕಳ್ಸಿದಂತ ನೋಡಿದೆ ಇಲ್ಲ ನನಗೆ ಕೇಳಕತ್ತನ್ರಿ. ಪೂರ್ತಿ ಅಲ್ಲಿಂದ ಇಲ್ಲಿ ತನಕ ಆ ಕಡೆಯಿಂದ ತೆಗ್ಗಿನ ಥರ ಇದೆ ಅಷ್ಟೇ. ಯಪ್ಪ, ಜಗತ್ತಿನೊಳಗೆ ಅದೆಷ್ಟೋ ಮಿರಾಕಲ್ಸ್ ಇರ್ತಾವಂತ ನನ್ನ ಕಣ್ಣು ಮುಂದೆ ಇರೋದು ನನಗಂತೂ ಮಿರಾಕಲ್ ಅನ್ಸತೈತಿ. ಬರೀ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಮುಗಿದ್ಬಿಟ್ಟಿವ್ರಿ. ಇದೇ ನೋಡ್ರಿ ನಾನು ನಿಮಗೆ ಅಲ್ಲಿ ತೋರಿಸಿದಂತಹ ಮಿರಾಕಲ್. ಯಾವ ಮರ ರೀ ಇದು? ಅರಳಿ ಮರ ಬುಡ ತಳಿ ರೋಡದ ಅರಳಾಯ್ತು ಅಂತಾರಲ್ಲ ಅದನ್ರಿ. ಅರ್ಥ ಆಯ್ತು ಅನ್ಸುತ್ತೆ. ಕಟ್ಟಿದಂಗೆ ಕಾಣಿಸುತ್ತೆ ಸಿಮೆಂಟ್ ಹಾಕಿ. ಏನಿರ್ಬೋದು ಅಂತ ಮೇಲೆ. ಅವತ್ತು ನೋಡಿದ್ವಲ್ರಿ, ಅದ್ಯಾವುದೋ ಒಂದು ಗುಡ್ಡದ ಮೇಲೆ ನೀರಿಗೋಸ್ಕರ ಒಳ್ಳಿನ ಥರ ತೆಗೆದಿದ್ರು ಅಂತ ಹೇಳಿಸಿ ಮ್ಯಾಲೆ ಸಿಮೆಂಟ್ಲೆ ಕಟ್ಟಿದ್ರು ಅಂತ ಹೇಳಿದ್ನಲ್ಲ, ಇಲ್ಲೂ ಕಟ್ಟ್ಯಾರ ನೋಡ್ರಿ. ಏನಿರ್ಬೋದ್ರಿ ಇಲ್ಲಿ? ಹೋಗೋಣ್ರಿ ಮೇಲೆ. ಬರ್ರಿ ವೇಸ್ಟ್ ಮಾಡಿದ್ಬೇಡ ಟೈಮ್ನ, ಎಕ್ಸ್ಪ್ಲೋರ್ ಮಾಡೋಣ್ರಿ. ಪರ್ಫೆಕ್ಟ್ ಒಂದ್ಸಾರಿ ಎಲ್ಲ ಕಲ್ಲು. ಅಲ್ಲಿ ಒಂದ್ಸಾರ,
ಅಲ್ಲಿ ಒಂದು ಸರ, ನನ್ನ ಹಿಂದ್ಗಡೆ ಒಂದು ಸರ ಕಲ್ಲು, ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಹೆಂಗೆ ಗೊತ್ತಿರ್ಬೇಕ್ರಿ ಅವರು. ಏ ಇದು ನಾರ್ಮಲ್ ಅಂತೂ ಇಲ್ರಿ, ಅಬ್ನಾರ್ಮಲ್ ಐತಿ. ಪಕ್ಕ ಹೇಳ್ತೀನಿ ಅಬ್ನಾರ್ಮಲ್ ಐತಿ. ಯಾಕಂದ್ರೆ ನೋಡ್ರಿ ರೀಸೆಂಟಾಗಿ ಯಾರು ಆಗದಾರ್ರಿ ಇದನ್ನ ಪಕ್ಕ ಡೆಫಿನೆಟ್ಲಿ. ಓ ದೇವ್ರೆ, ನೋಡ್ರಿ ಕಚ್ಚಲ್ಲ ಈಗ ರೀಸೆಂಟಾಗಿ ಆಗೈತ್ರಿ. ಜಸ್ಟ್ ಪಕ್ಕ ಹೇಳ್ತೀನಿ ರೀಸೆಂಟಾಗಿ ಆಗೈತಿ ಪಕ್ಕ. ಇದು ನಿಧಿ ಪ್ರೇಮಗೋಸ್ಕರ ಹಿಂಗೆ ಮಾಡ್ಯಾರ. ಓಹೋ ಓ ಇದು ಪುರಾತನವಾದದ್ರಿ, ಎಲ್ಲ ಪುರಾತನವಾದದ್ದು. ಆ ಕಡೆ ಹೋಗುಣ್ರಿ, ಇದು ನೋಡ್ಕೊಡ್ರಿ ಹಂಗೈತಿ ಅಂತೇಳಿ. ಇಷ್ಟು ಗುಡ್ಡದ ಮೇಲೆ ಫುಲ್ ಸಿಸ್ಟಮೆಟಿಕ್ ಆಗಿ ಮನೆ ಕಟ್ಕೊಂಡು ಇರೋರು ಯಾರ್ರಿ? ಅವರೇ ನಮ್ಮ ಹಿಂದಿನ ಜನ. ನಾವು ಲಾಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ದು ಆ ಗುಡ್ಡ ರೀ, ಅಲ್ಲೇ ನೋಡತ್ತೀರಿ ಅದು. ಈಗ ಈ ಗುಡ್ಡದ ಮೇಲೆ ಅದೀನಿ. ಇಷ್ಟು ತನಕ ಏನೇನು ನೋಡಿದ್ರಿ ಅವೆಲ್ಲ ಓಕೆ. ಇನ್ನೂ ನೋಡಬೇಕಾಗಿರೋದು ಒಂದು ಪಾಯಿಂಟ್ ಐತಿ, ಅದನ್ನು ನೋಡಲೇಬೇಕು. ಗುಡ್ಡ ಏರಿ ಸುಸ್ತಾಯ್ತು ಕರೆ ರೀ, ಆದ್ರೆ ನಾ ಅಂದ್ಕೊಂಡಿರೋ ಜಾಗ ಸಿಗಲಿಲ್ಲ. ನಿಜವಾಗ್ಲೂ ಇಲ್ಲೇ ಸುತ್ತಮುತ್ತ ಐದು ಅಂತಾರೆ ಅವರು. ನಾನು ಹುಡುಕಾಡಿದೆ ಆದ್ರೆ ಸಿಗತ್ತಿಲ್ಲ. ಅದು ಏನು ಅಂತಂದ್ರೆ ನಾನು ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತೀನಿ ರೀ, ಬಿಡಲ್ಲ. ಅದು ಸಿಕ್ತು ಅಂದ್ರೆ ಡೆಫಿನೆಟ್ಲಿ ತೋರಿಸ್ತೀನಿ ನಿಮ್ಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ರೀ. ಸಾಕಷ್ಟು ನೋಡಿದ್ದೀವಿ ರೀ, ಆ ಹಳೆ ಮನೆಗಳ ಗುರುತುಗಳಾಗಿರ್ಬೋದು. ಇಲ್ಲಿ ಪೂರ್ತಿ ಕಲ್ಲುಗಳನ್ನು ಹಾಕಿ ರೌಂಡಿಗೆ ಮಾಡಿದ್ದೊಂದು ಏನೋ ಇತ್ತು, ಅದನ್ನು ನೋಡಿದ್ವಿ. ಹಾವು ನೋಡಿದ್ವಿ, ನವಿಲುಗರಿ ಸಿಕ್ತು. ಆಲ್ಮೋಸ್ಟ್ ವರ್ತ್ ಅನಿಸ್ತ್ರಿ. ಆದರೆ ಇನ್ನಷ್ಟು ತೂಕ ಬರಬೇಕಾಗಿತ್ತು ಅಂದ್ರೆ ನಾವು ಅಂದ್ಕೊಂಡಿದ್ದು ಸಿಗಬೇಕಾಗಿತ್ತು. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜ ಬೇಡ, ಡಿಸ್ಲೈಕ್ ಮಾಡಿರಿ. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಶೇರ್ ಮಾಡೋದನ್ನು ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್. ಇದು ದೇವದುರ್ಗದ ಲಾಸ್ಟ್ ವಿಡಿಯೋ. ಈ ಲಾಸ್ಟ್ ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಈಗ ಮತ್ತೆ ಒಂದು ಹಿಡನ್ ಪ್ಲೇಸಿಗೆ ಬಂದಿದ್ದೀವಿ, ಬನ್ನಿ ಅದು ಹೇಗಿದೆ ನೋಡೋಣ. ಈಗ ಮುಂದಿನ ವಿಡಿಯೋ ಕೊಟ್ಟಿದೀವಿ ನೋಡ್ರಿ ಫ್ರೆಂಡ್ಸ್. ಹಿಂಗ
ಉತ್ತರ ಕರ್ನಾಟಕ ರಾಯಚೂರು ಮಂದಿ ಇದೆಯಲ್ಲ. ಯಾವ ಏರಿಯಾ ನಿಮ್ದೆಲ್ಲ? ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಒಂದು ಗೌರಂಪೇಟೆ ಅಂತ ಒಂದು ಏರಿಯಾ ಬರುತ್ತೆ. ಆ ಗೌರಂಪೇಟೆ ಏರಿಯಾದ ಆಲ್ಮೋಸ್ಟ್ ಸುಮಾರು ಒಂದು 10 ಹುಡುಗರ ಜೊತೆ ಇದ್ದಾರೆ. ಅವರೆಲ್ಲ ಈಗ ಆಂಜನೇಯನ ಗುಂಡು, ಅದಾದ್ಮೇಲೆ ಕಡ್ಲೆ ಗುಂಡು ಅನ್ನುವಂಥ ಒಂದು ಜಾಗ ಕರ್ಕೊಂಡ್ ಬಂದಿದ್ದಾರೆ. ಅದಾದ್ಮೇಲೆ ಒಂದು ಹಿಡನ್ ಬಾವಿ ಇದೆ, ಅದ್ರ ಮುಚ್ಚಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ. ಇನ್ನೊಂದು ವಿಶೇಷವಾಗಿ ಶಬ್ದ ಹೊರಡಿಸುವಂತ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಬರೋದಿಲ್ರಿ ಇಲ್ಲಿ ಎಷ್ಟ ಬರ್ತೈತ್ರಿ. ಇದಕ್ಕೇನಂತ ಕರಿತೀರಿ? ಕಡ್ಲೆಗೊಂಡ್ರಿ. ಕಡ್ಲೆಗೊಂಡು. ಓಕೆ, ಏನಿರ್ಬೋದು? ಏನಿರ್ಬೋದು? ಹಣ ಇರ್ಬೋದ್ರಿ. ಹಣ. ಇನ್ನು ನೀನು ಸಮಾಜದ ಪ್ರಮುಖ ವ್ಯಕ್ತಿ ಆಗ್ತೀಯ, ಸಮಾಜದ 5ನೇ ಕಂಬ ಆಗ್ಬಿಡ್ತೀಯ. ರೊಕ್ಕ ಇರ್ಬೋದು? ಚಿನ್ನ ರೀ, ಚಿನ್ನ. ಚಿನ್ನ. ಏನಂತೀರೋ? ಚಿನ್ನ, ಬಂಗಾರ. ಬಂಗಾರ ಇಲ್ಲೇ ಸಿಕ್ಕದ್ರಿ. ಅಯ್ಯೋ ಲೋಪರ್, ಬೇರೆ ಕೆಲ್ಸ ಅಲ್ವಾ ನಿನ್ಗೆ? ನಿಮ್ಗೆ ಯಾರು ಹೇಳಿದ್ರಿ ಆಂಜನೇಯನ ಗುಂಡ ಅಂತ? ಹಿರಿಯರು ಹೇಳಿದ್ದ. ನೋಡಿ ಅಲ್ಲಿ ಹೇಳ್ತಿದ್ದಾರೆ, ಈಗ ಅಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ, ನಿಮ್ಗೆ ಅನಿಸ್ತಾ ಇದೆಯಾ ಆಂಜನೇಯನ ಮುಖ ಅಲ್ಲಿದೆ ಅಂತ? ಸೊ ಇಲ್ಲಿಯವರೆಲ್ಲರೂ ಕೂಡ ಅದನ್ನ ನಂಬ್ತಾರೆ. ಆಂಜನೇಯನ ಗುಂಡು, ಕಡ್ಲೆ ಗುಂಡು ಅಂತೀವಲ್ವಾ, ಇಲ್ಲಿ ನಿಮ್ಗೆ ಈ ತರದ ಒಂದು ಹಳೆಯ ಬಾವಿ ಇರೋ ಜಾಗ ಇದು. ಇಲ್ಲೆಲ್ಲ ಪೂರ್ತಿ ಕಲ್ಲುಗಳನ್ನ ಹಾಕಿ ಈಗ ಮುಚ್ಚಿದ್ದಾರೆ. ಮೊದಲು ಬಾವಿ ಇತ್ತು ಅಂತ ಇಲ್ಲಿ ಅವ್ರು ಹೇಳ್ತಾರೆ ಅಲ್ವಾ? ನೋಡಿ 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 ನೋಡಿ, ತುಂಬಾ ಅಂದ್ರೆ ತುಂಬಾ ಕೆಳಗಡೆ ಇದೆ. ಸ್ವಲ್ಪ ಮುಚ್ಚಬೇಕ್ರಿ ಲೈಟ್, ಒಂದ್ 50%. ನೋಡ್ರಿ 50% ಕಣ್ಣು ಮುಚ್ಚಿ ನೋಡಿದ್ರೆ ಅಲ್ಲಿ ಆಂಜನೇಯ ಕಾಣಿಸ್ತಾನಂತೆ. ಕಾಣಿಸ್ತಾನ? ಕಣ್ಣುಗಳನ್ನ 50% ಮುಚ್ಚಿ ನೋಡಿ ಅಂತ ನೋಡಿ ಆಂಜನೇಯ ಕಾಣಿಸ್ತಾರಂತೆ ಅಲ್ಲಿ. ಸೊ ಅದನ್ನ ತುಂಬಾ ಜನರು ನಂಬುವಂಥದ್ದು ಅಲ್ವಾ? ಮಳೆ ಬಂದಾಗ ಪೂರ್ತಿ ಗುಡ್ಡದಲ್ಲಿರುವಂಥ ನೀರುಗಳೆಲ್ಲವೂ ಕೂಡ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ, ಇಲ್ಲಿ ಸೇರುತ್ತೆ. ಇಲ್ಲಿ ಬಂದು ಸೇರಿದ ಮೇಲೆ ನೀರು ಇಲ್ಲಿಂದ ಕ್ರಾಸ್ ಆಗಿ ಡೈರೆಕ್ಟ್ ಇಲ್ಲಿಂದ ಹರ್ಕೊಂಡು ಅಲ್ಲಿ ನೋಡಿ ಕೆರೆ ಕಾಣಿಸ್ತಿದೆಯಲ್ವಾ, ಆ ಕೆರೆಗೆ ಹೋಗಿ ತಲುಪುತ್ತೆ. ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಮರ ಇದೆ, ಬರೀ ತೋರಿಸ್ತೀನಿ. ಆ ಮರದ ಬೇರು ಒಂದು ಕಲ್ಲಿನ ಕೆಳಗೆ ಯಾವ ರೀತಿ ಹೋಗೈತೆ ಅಂತೇಳಿ ನೋಡ್ರಿ. ಇದು ಮರ ನೀವು ನೋಡ್ತಿರೋದು, ಅಲ್ಲಿರೋ ಮರ ಇಷ್ಟು ದೊಡ್ಡ ಬಂಡೆಕಲ್ಲಿದು. ಈ ಬಂಡೆಕಲ್ಲು ಕೆಳಗಡೆ ಬೇರು ನೋಡ್ರಿ, ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬೇರು ಫುಲ್. ಅಲ್ಲಿ ನೋಡಿ, ಅಲ್ಲಿ ಸಿಡಿದೆಯಲ್ಲ, ಅದು ಮರದ ಎನರ್ಜಿಗೆ ಸಿಡಿರ್ಬೋದು ಅನ್ಸುತ್ತೆ. ಅಲ್ಲಿ ಕಲ್ಲಿನ ಒಳಗಡೆ ಬೇರೋಗಿದೆ. ತುಂಬ ಪವರ್ಫುಲ್ ರೀ ನೇಚರ್. ನೋಡ್ರಿ ಬೇರು. ವಾ, ಇಲ್ಲಿ ನೋಡ್ರಿ ಗಿಡ ಕಲ್ಲಿನ ಮೇಲೆ. ಪೂರ್ತಿ ಕಲ್ಲು, ಈ ಕಡೆ ಎಲ್ಲ ಕಡೆ ಕಲ್ಲು. ಅಲ್ಲಿಂದ ಬೇರೆ ಎಲ್ಲಿಗೆ ಹೋಗಿರ್ಬೇಡ, ಯೋಚನೆ ಮಾಡ್ರಿ. ಗುಡ್ಡನ ಸಾಕಷ್ಟು ತಿರುಗಾಡಿ ಈಗ ಮತ್ತೆ ಇಳಿಬೇಕು ಅನ್ಕೊಂಡಿದೀವಿ ಗುಡ್ಡನ. ಅದಕ್ಕೆ ಅವರೆಲ್ಲ ಏನು ಗೊತ್ತಾ, ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಅಷ್ಟೇ. ದೇವದುರ್ಗದ ಮೊದಲನೇ ವಿಡಿಯೋ ಮಾಡಿದಾಗ ತುಂಬಾ ಜನ ನನಗೆ ಬಂದೇಶ್ವರ ಶಾಲೆ ಬಗ್ಗೆ ಹೇಳಿದ್ರಿ. ಅದನ್ನು ಒಂದ್ಸಲ ಈಗ ಕೊನೆ ವಿಡಿಯೋ ಅನ್ನೋ ಕಾರಣಕ್ಕೆ ಒಂದು ಶಾರ್ಟ್ ತಗೊಳ್ಳೋಣ ಅಂತ ಬಂದಿದ್ದೆ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇದು ನಮ್ಮ ದೇವದುರ್ಗದ ಕೊನೆಯ ವಿಡಿಯೋ. ಆಲ್ಮೋಸ್ಟ್ ದೇವದುರ್ಗವನ್ನ ಕವರ್ ಮಾಡಿದ್ವಿ. ಬಾವಿಗಳಾಗಿರ್ಬೋದು,
ದೇವಸ್ಥಾನಗಳಾಗಿರ್ಬೋದು, ಜಾಗಗಳಾಗಿರ್ಬೋದು, ಗುಹೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕವರ್ ಮಾಡಿದೀವಿ. ನೆಕ್ಸ್ಟ್ ಬರುವಂತಹ ವಿಡಿಯೋಗಳು ಏನೇ ಆಗಿದ್ರು ಕೂಡ ದೇವದುರ್ಗದ ಸುತ್ತಮುತ್ತಲಿರುವಂತಹ ಹಳ್ಳಿಗಳಾಗಿರ್ಬೋದು, ಊರುಗಳು, ಅಲ್ಲಿಯ ವಿಶೇಷತೆ, ಅಲ್ಲಿಯ ಇತಿಹಾಸ ಈ ತರದೇ ಆಗಿರುತ್ತೆ. ನಿಮ್ಮ ಊರಲ್ಲಿ ಏನಾದರೂ ವಿಶೇಷತೆ ಇತ್ತು ಅಂದ್ರೆ ಅಥವಾ ವಿಚಿತ್ರವಾಗಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಮತ್ತೆ ನನ್ನ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನನಗೆ ತಿಳಿಸಿ. ನಾನು ಬಂದು ನಿಮ್ಮ ಊರಿನ ಇತಿಹಾಸವನ್ನ ಎಲ್ರಿಗೂ ತಲುಪಿಸುವಂತ ಕೆಲಸ ಮಾಡ್ತೀನಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ರಿ, ಶೇರ್ ಮಾಡೋದನ್ನ, ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.